BA ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ ಕನ್ನಡ ವಿಷಯದ ಘಟಕ 3 ಹಾಸ್ಯ ಪ್ರಜ್ಞೆ. ಈ ಹಾಸ್ಯ ಪ್ರಜ್ಞೆ ಘಟಕದಲ್ಲಿ ಬರುವಂತಹ ಅಧ್ಯಾಯ 7 ಮೊಸರು ಅವಲಕ್ಕಿ. ಸುನಂದ ಬೆಳಗಾಂವ್ಕರ್ ಅವರು ಬರೆದಿರ್ತಕ್ಕಂಥ ಈ ಮೊಸರು ಅವಲಕ್ಕಿ ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಧ್ಯಾಯವನ್ನು ಡಿಸ್ಕಷನ್ ಮಾಡೋಣ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕರ್ತರಾದಂತಹ ಸುನಂದ ಬೆಳಗಾಂವ್ಕರ್ ಅವರ ಕೃತಿಕರ್ತ ಪರಿಚಯವನ್ನು, ಅವರ ಮೊಸರು ಅವಲಕ್ಕಿ ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತ ಪರಿಚಯವನ್ನು ನೋಡೋದಾದರೆ, ಕನ್ನಡದ ಪ್ರಮುಖ ಪ್ರಬಂಧಕಾರ್ತಿಯರಲ್ಲಿ ಸುನಂದ ಬೆಳಗಾಂವ್ಕರ್ ಒಬ್ಬರು. ಧಾರವಾಡದಲ್ಲಿ ಜನಿಸಿದ ಸುನಂದ ಬೆಳಗಾಂವ್ಕರ್ ಇಂಗ್ಲಿಷ್ ಸಾಹಿತ್ಯದಲ್ಲಿ MA ಪದವಿ ಪಡೆದರು. ಇವರ ಪತಿ ಬಿಂದುರಾವ್ ಬೆಳಗಾಂವ್ಕರ್. ಸುನಂದ ಬೆಳಗಾಂವ್ಕರ್ ಅವರು ತಮ್ಮ ಬಹುತೇಕ ಜೀವನವನ್ನು ಬೇರೆ ಬೇರೆ ದೇಶಗಳಲ್ಲಿ ಕಳೆದರು. ಅವರಿಗೆ ಸಹಜವಾಗಿಯೇ ತಾಯ್ನಾಡಿನ ತುಡಿತ ಹಾಗೂ ಬರವಣಿಗೆಯ ಸೆಳೆತ, ಉತ್ತರ ಕರ್ನಾಟಕದ ಶೈಲಿ ಅವರಿಗೆ ಕರಗತ. ಕವಿ ರಾಮಚಂದ್ರ ಶರ್ಮ ಅವರ ಪ್ರೇರಣೆ ಒತ್ತಾಸೆಯೊಂದಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಸಾಧಿಸಿದರು. ಇನ್ನು ಇವರ ಕೃತಿಗಳನ್ನು ನೋಡೋದಾದರೆ, ಕಜ್ಜಾಯ ಸುನಂದ ಬೆಳಗಾಂವ್ಕರ್ ಮೊದಲ ಪ್ರಬಂಧ ಸಂಕಲನ. ಮೃದ್ಗಂಧ ಕಥೆಗಳು, ಇನ್ನು ನಾಸು, ಕಾಯಕವೇ ಕೈಲಾಸ ಮತ್ತು ಜುವಾದಿ ಇವು ಇವರಿಗೆ ಜನಪ್ರಿಯತೆ ತಂದುಕೊಟ್ಟ ಕಾದಂಬರಿಗಳು. ಶಾಲ್ಮಲಿ ಇವರ ಕವಿತಾ ಸಂಕಲನ. ಕೈತುತ್ತು ಮತ್ತು ಕೊಡುವುದೇನು ಕೊಂಬುವುದೇನು ಇವರ ವ್ಯಕ್ತಿಚಿತ್ರ ಪ್ರಬಂಧಗಳು. ಸುನಂದ ಬೆಳಗಾಂವ್ಕರ್ ಅವರ ಸಾಹಿತ್ಯ ಸಾಧನೆಗೆ ಶ್ರೀಮತಿ ರತ್ನಮ್ಮ ಹೆಗಡೆ ಪ್ರಶಸ್ತಿ, ವರ್ಧಮಾನ ಪೀಠ ಪ್ರಶಸ್ತಿ, ಅನುಪಮ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶ್ರೀಮತಿ MK ಇಂದಿರಾ ಪ್ರಶಸ್ತಿ ಲಭಿಸಿದೆ ಎಂಬುದು ಇಷ್ಟು ಸುನಂದ ಬೆಳಗಾಂವ್ಕರ್ ಅವರ ಕೃತಿಕರ್ತ ಪರಿಚಯವಾಗಿತ್ತು. ಇನ್ನು ಮುಂದುವರೆದು ಇವರ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದಾದರೆ, ಪ್ರಶ್ನೆ ನಂಬರ್ 1, ಮೊಸರು ಅವಲಕ್ಕಿ ಪ್ರಸಂಗದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ಪ್ರಬಂಧಕಾರ್ತಿ ಮೊಸರು ಅವಲಕ್ಕಿ ಪ್ರಸಂಗದ ಮೂಲಕ ತಮ್ಮ ಕುಟುಂಬದ ನೋವು ನಲಿವುಗಳ ಚಿತ್ರಣವನ್ನು ಕಟ್ಟಿಕೊಡುವುದು ಹೇಗೆ ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 3, ಪ್ರಬಂಧಕಾರ್ತಿ ಹಾಗೂ ಅವರ ಪತಿಗೆ ಮೊಸರು ಅವಲಕ್ಕಿ ಪ್ರಸಾದವಾದ ಪ್ರಸಂಗವನ್ನು ಔಚಿತ್ಯವನ್ನು ಕುರಿತು ವಿಶ್ಲೇಷಿಸಿ. ಅಥವಾ ಪ್ರಶ್ನೆ ನಂಬರ್ 4, ಮೊಸರು ಅವಲಕ್ಕಿ ಪ್ರಸಂಗದ ನೆಪದಲ್ಲಿ ಪ್ರಬಂಧಕಾರ್ತಿ ಅಂತಃಕರಣ ಹಾಗೂ ಕರುಳು ಇರಿಯುವ ಪ್ರಸಂಗವನ್ನು ಚಿತ್ರಿಸುವುದು ಹೇಗೆ ಸಮಾಲೋಚಿಸಿ. ಈ 4 ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡುವುದಾದರೆ, ಉತ್ತರ ಮೊಸರು ಅವಲಕ್ಕಿ ಸುನಂದ ಬೆಳಗಾಂವ್ಕರ್ ಅವರ ಪ್ರಮುಖ ಪ್ರಬಂಧಗಳಲ್ಲಿ ಒಂದು. ಪ್ರಬಂಧಕಾರ್ತಿ ಮೊಸರು ಅವಲಕ್ಕಿ ಪ್ರಸಂಗದ ನೆಪದಲ್ಲಿ ತಮ್ಮ ಕುಟುಂಬದ ನೋವು ನಲಿವು ಸುಖ ದುಃಖಗಳನ್ನು ಚಿತ್ರಿಸುತ್ತಾ ಮೊಸರು ಅವಲಕ್ಕಿ ತಮ್ಮ ತಂದೆ ಹಾಗೂ ಮಾವನವರ ನೆನಪಿನ ಪ್ರಸಾದವಾಗಿ ಉಳಿದ ಪ್ರಸಂಗವನ್ನು ಅಂತಃಕರಣ ಹಾಗೂ ಕರುಳು ಇರಿಯುವ ನೆಲೆಯನ್ನು ಹೃದಯ ಸ್ಪರ್ಶಿಯಾಗಿ ಪ್ರತಿಪಾದಿಸುವುದು ಈ ಪ್ರಬಂಧದ ತಿರುಳು. ಪ್ರಬಂಧಕಾರ್ತಿಗೆ ಅವರ ತಾಯಿ ಮೊಸರು ಅವಲಕ್ಕಿ ಕಲಿಸಿಕೊಟ್ಟ ಪ್ರಸಂಗದ ಔಚಿತ್ಯದೊಂದಿಗೆ ಈ ಪ್ರಬಂಧ ಪ್ರಾರಂಭವಾಗುತ್ತದೆ. ಇಡೀ ದಿನ ಮಳೆಯಲ್ಲಿ ತೋಯಿಸಿಕೊಂಡು ನೆಗಡಿಯಾದ ಪ್ರಬಂಧಕಾರ್ತಿಗೆ ನೆಗಡಿ ತಲೆಯಿಂದ ಇಳಿಯಲೆಂದು ಅವರ ತಾಯಿ ತಿನ್ನಲು ಒಣ ಅವಲಕ್ಕಿಯನ್ನು ಕೊಡುತ್ತಾರೆ. ಇದನ್ನು ಕಂಡ ಪ್ರಬಂಧಕಾರ್ತಿಯ ತಂಗಿ ಒಣ ಅವಲಕ್ಕಿಗೆ ಮೊಸರು ಹಾಕಲು ತಾಯಿಗೆ ಹೇಳುತ್ತಾಳೆ. ಪ್ರಬಂಧಕಾರ್ತಿಯು ಮೊಸರು ಅವಲಕ್ಕಿ ಚಟ್ನಿ ಪುಡಿ ಕೊಡುವಂತೆ ತಾಯಿಗೆ ಕೇಳುತ್ತಾಳೆ. ತಾಯಿ ಮೊಸರು ಅವಲಕ್ಕಿ ಕಲಸಿ ಚಟ್ನಿ ಪುಡಿ ಹಾಕಿ ಕೊಡುತ್ತಾರೆ. ಪ್ರಬಂಧಕಾರ್ತಿ ತನ್ನ ತಂಗಿಯೊಂದಿಗೆ ಮೊಸರು ಅವಲಕ್ಕಿಯನ್ನು ಸವಿಯುತ್ತಿರಬೇಕಾದರೆ ಗೆಳೆಯನೊಂದಿಗೆ ಬಂದ ಪ್ರಬಂಧಕಾರ್ತಿಯ ತಮಗೂ ಅವಲಕ್ಕಿ ಕೊಡುವಂತೆ ತಾಯಿಗೆ ಕೇಳುತ್ತಾನೆ. ಮಗನಿಗೆ ಅವಲಕ್ಕಿ ಹಾಕಿಕೊಟ್ಟು ಕಳಿಸುತ್ತಿದ್ದಂತೆಯೇ ಪ್ರಬಂಧಕಾರ್ತಿಯ ತಾಯಿಗೆ ಗತಿಸಿ ಹೋದ ತಮ್ಮ ಪತಿಯ ನೆನಪಾಗಿ ಕಣ್ಣು ಹನಿಗೂಡುತ್ತದೆ. ತಾಯಿಯಿಂದ ಈ ಸಂಗತಿಯನ್ನು ಪ್ರಬಂಧಕಾರ್ತಿಗೂ ತಂದೆಯ ನೆನಪಾಗಿ ಕಣ್ಣು ಹನಿಯುತ್ತವೆ. ಅವಲಕ್ಕಿ ತಿನ್ನುವುದು ನಿಲ್ಲುತ್ತದೆ. ಪ್ರಬಂಧಕಾರ್ತಿಯ ತಂದೆಯವರಿಗೆ ಮೊಸರವಲಕ್ಕಿ ಬಲು ಪ್ರೀತಿ. ಹೆಂಡತಿ ಮೊಸರು ಅವಲಕ್ಕಿ ಕಲಿಸುವುದೇ ತಡ. ಅವರು ಕೈಯೊಡ್ಡಿ ಮೊಸರು ಅವಲಕ್ಕಿ ತುತ್ತು ಹಾಕಿಸಿಕೊಂಡು ತಿನ್ನುತ್ತಿದ್ದರು. ಪ್ಲೇಟ್ ಚಮಚದಲ್ಲಿ ಅವರಿಗೆ ಅದು ರುಚಿಸುತ್ತಿರಲಿಲ್ಲ. ಕೈ ನೆಕ್ಕುತ್ತಾ ಬೆರಳು ಚೀಪುತ್ತಾ ಸೊರ್ರೆಂದು ಸಪ್ಪಳ ಮಾಡುತ್ತಾ ಅಡ್ಡಾಡುತ್ತಾ ಮೊಸರು ಅವಲಕ್ಕಿ ತಿನ್ನುತ್ತಲಿದ್ದರೇನೇ ಅವರಿಗೆ ಸೊಗಸು. ಕೈ ಚೀಪಿಗಳೋ ಹಾಲು ಮೊಸರು ಸೋರತದ, ಯಾರದ್ದೂ ಕಣ್ಣು ಹತ್ಯಾವು ಎಂದು ತಾಯಿ ಜೀವ ಹೇಳುತ್ತಿದ್ದರೂ ಆ ತಾಯಿ ಮಾತಿನ ಪರಿವಿಯೇ ಇಲ್ಲದೆ ಅವರು ಮೊಸರು ಅವಲಕ್ಕಿ ತಿನ್ನುತ್ತಿದ್ದರು. ಪ್ರಬಂಧಕಾರ್ತಿಯ ಅಕ್ಕಂದಿರಿಬ್ಬರು ಮೊಸರು ಅವಲಕ್ಕಿ ಪ್ರೀತಿ. ಅಣ್ಣ ತಮ್ಮಂದಿರು
ಚಿಕ್ಕವರಿರುವಾಗ ತಾಯಿ ಮೊಸರವಲಕ್ಕಿ ಕೊಡುತ್ತಿರಲಿಲ್ಲ. ಆಗ ಈ ಮೂವರು ಒಬ್ಬರಿಗೊಬ್ಬರು ಅವ್ವ ಸತ್ತರ ಮೊಸರವಲಕ್ಕಿ ಸಿಗ್ತದ ಎಂದು ಹೇಳಿಕೊಳ್ಳುತ್ತಿದ್ದರಂತೆ. ಈ ಮಾತನ್ನು ದೊಡ್ಡವರಾದ ಮೇಲೆ ನೆನಪಿಸಿ ನಗುತ್ತಾ ಮೊಸರವಲಕ್ಕಿ ಮಹಿಮೆ ಹೇಳುತ್ತಿದ್ದರು. ಒಮ್ಮೊಮ್ಮೆ ಪ್ರಬಂಧಕಾರ್ತಿಯ ತಂದೆಯವರಿಗೆ ಸ್ಪೆಷಲ್ ಮೊಸರವಲಕ್ಕಿ ತಯಾರಿಸುತ್ತಿದ್ದರು. ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿ ಬೆರೆಸಬೇಕು. ಮೇಲೆ ತುಪ್ಪದ ಒಗ್ಗರಣೆಯಾದದ್ದು ಅವರಿಗೆ ತಿಳಿಯದು. ತಮ್ಮ ತಾಯಿಯನ್ನ ಕೇಳಬೇಕು. ನಂತರ ನೀವು ಹೆಂಗಸರಿಗೆ ಹೆಂಗ ರುಚಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ನಿಮಗೆ ವೆರೈಟಿ ಇಲ್ಲ, ನಾ ಹೆಂಗ ರುಚಿ ಮಾಡ್ತೀನಿ ಎಂದು ತಮ್ಮ ಬೆನ್ನು ಯಾವೇ ಚಪ್ಪರಿಸಿಕೊಳ್ಳುತ್ತಾ ಎಲ್ಲರ ಕೈಗೆ ಮೊಸರವಲಕ್ಕಿ ತುತ್ತು ಹಾಕಬೇಕು. ಮೆಣಸಿನಕಾಯಿಯನ್ನು ಕಟ್ಟನೆ ಕಡಿದು ಎಲ್ಲರೂ ಹಾ ಎಂದು ಚೀರಿಕೊಂಡು ಬಾಯಲ್ಲಿಯ ತುತ್ತನ್ನು ಟೂ ಎಂದು ಉಗುಳಿ ನೀರು ಕುಡಿಯಲು ಓಡಿದಾಗ ಹೇಡಿಗಳು ಮೆಣಸಿನಕಾಯಿ ತಿನ್ನಲಿಕ್ಕೆ ಆಗೋದಿಲ್ಲ ಎಂದು ಬೈಯಬೇಕು. ಪ್ರಬಂಧಕಾರ್ತಿಯ ತಂದೆಯವರು ಈಗಿಲ್ಲ. ಆದರೆ ಮೊಸರವಲಕ್ಕಿಯ ಮೇಲಿದ್ದ ಅವರ ಪ್ರೀತಿ ಎಲ್ಲರಿಗೂ ಅವರ ಮಧುರ ಸ್ಮೃತಿ. ಪ್ರಬಂಧಕಾರ್ತಿಯ ತಂದೆಯವರಿದ್ದಾಗ ಅವರ ಮನೆಗೆ ಯಾವ ವೈಭವ, ಏನು ದರ್ಬಾರ್. ಸಂಜೆ ಅಂಗಳದ ತುಂಬೆಲ್ಲ ಅವರ ಮಿತ್ರ ಮಂಡಳಿ. ಒಲೆಯ ಮೇಲಿನ ಚಹದ ಪಾತ್ರೆ ಕೆಳಗೆ ಇಳಿಯುತ್ತಿರಲಿಲ್ಲ. ಎಷ್ಟೊಂದು ಜನ ನಿತ್ಯ ಊಟಕ್ಕೆ, ಎಷ್ಟು ಬಡ ವಿದ್ಯಾರ್ಥಿಗಳ ಮನೆಯಲ್ಲಿ. ಆ ದಿನ ಪ್ರಬಂಧಕಾರ್ತಿ ತಮ್ಮ ಸಹಪಾಠಿಗಳನ್ನು, ಪ್ರಾಧ್ಯಾಪಕರನ್ನು ಕರೆದುಕೊಂಡು ರಾತ್ರಿ ಮನೆಗೆ ಬಂದಾಗ ತಂದೆ ಪಿಕ್ನಿಕ್ನಿಂದ ದನಿದ ಅವರಿಗೆಲ್ಲ ಮೊಸರವಲಕ್ಕಿ ಮಾಡಿಕೊಟ್ಟು ಅದರದ ಸ್ವಾಗತ ಮಾಡಿದ ನೆನಪು ಬಂದು ಮೊಸರವಲಕ್ಕಿಯ ತುತ್ತು ಗಂಟಲಲ್ಲಿ ಸಿಕ್ಕು ಬಿಕ್ಕಿದರು ಪ್ರಬಂಧಕಾರ್ತಿ. ಅಲ್ಲ, ಮೊಸರವಲಕ್ಕಿ ತಿನ್ನು, ಏನ್ ನೆನಪಾತು, ಅಳತಿ ಯಾಕ, ಹಿಂದಿನದೆಲ್ಲ ಕನಸು ಮರೆತು ಬಿಡಬೇಕು ಎಂದು ತಾಯಿ ಹೇಳಿದರೂ ಪ್ರಬಂಧಕಾರ್ತಿ ಮೊಸರವಲಕ್ಕಿ ತುತ್ತು ಮತ್ತೆ ಬಾಯಿಗೆ ಹಾಕಿದರು. ಕಣ್ಣಲ್ಲಿ ನೀರಿತ್ತು. ತಾಯಿ ಬೆನ್ನು ಮೇಲೆ ಕೈಯಾಡಿಸಿ ಸಮಾಧಾನ ಮಾಡಿಕೋ, ಮೊಸರವಲಕ್ಕಿ ತಿನ್ನು, ಬೆರೆತು ಹೋಗುತ್ತದೆ ಎಂದು ಹೇಳಿದರು. ಪ್ರಬಂಧಕಾರ್ತಿಯ ತಲೆ ಬುಗುರಿಯಾಗಿ ಸುತ್ತಿತ್ತು. ಕಾಲೇಜಿನ ಪಾಠ ಮುಗಿಸಿ ಮನೆಗೆ ಹೊರಡುತ್ತಿದ್ದ ಪ್ರಬಂಧಕಾರ್ತಿ ಕರ್ನಾಟಕ ಮೆಡಿಕಲ್ ಕಾಲೇಜಿನ ಹತ್ತಿರ ಬಂದಾಗ ಧಾರವಾಡ ಬಸ್ಸಿಗೆ ಬಂದ ಅವರ ಮಾವನವರು ಅಲ್ಲಿಯೇ ಇಳಿದು ಮೆಡಿಕಲ್ ಕಾಲೇಜಿನ ಕ್ಯಾಂಪಸ್ಸಿನಲ್ಲಿ ಹಾದು ಮನೆಗೆ ಹೊರಟಿದ್ದರು. ದೂರದಿಂದಲೇ ಅವರನ್ನು ಗುರುತಿಸಿದ ಪ್ರಬಂಧಕಾರ್ತಿ ಕೂಗಿ ಕರೆದು ನಿಲ್ಲಿಸಿ ತಮ್ಮ ಜೊತೆಯಲ್ಲೇ ಮನೆಗೆ ಕರೆ ತಂದರು. ಮನೆ ಮುಟ್ಟಿ ಚಹಾ ಕುಡಿದು ಆ ಮಾತು ಈ ಮಾತು ಆಡುವುದರಲ್ಲಿ ಸಂಜೆಯಾಗಿತ್ತು. ಪ್ರಬಂಧಕಾರ್ತಿ ಮಾವನವರ ಇಷ್ಟದಂತೆ ತುಪ್ಪದ ಒಗ್ಗರಣೆ ಹಾಕಿ ಕೆನೆ ಮೊಸರಲ್ಲಿ ಅವಲಕ್ಕಿ ಕಲಿಸಿಕೊಟ್ಟರು. ಸಂಡಿಗೆ, ಗುಂಬಳ, ಖಾರ ಸಂಡಿಗೆ, ಅವಲಕ್ಕಿ, ಹಪ್ಪಳ ಕರಿದರು. ಮಾವನವರಿಗೆ ಬಲು ಖುಷಿಯಾಯಿತು. ಅದೇ ಮೊದಲ ಸಲ ಪ್ರಬಂಧಕಾರ್ತಿ ಅವರಿಗಾಗಿ ತಿಂಡಿ ತಯಾರಿಸಿ ಕೊಟ್ಟಿದ್ದು. ಮೊಸರವಲಕ್ಕಿ ಬಾಯಿಗೆ ಹಾಕಿದ ಅವರು ಏನು ಅಪರೂಪ ಆಗ್ಯದವ್ವಾ ಎಂದು ತಿಂದು ಮುಗಿಸಿದ ಮೇಲೆ ಬಾಳ ಆರಾಮ್ ಮಾಡಿಸಿದೆವ್ವ, ಹೊಟ್ಟೆ ಶಾಂತ ಆತು, ಅನ್ನದಾತ ಸುಖೀಭವ ಎಂದು ತೇಗಿದರು. ಆ ತುತ್ತು ಮೊಸರವಲಕ್ಕಿಯಿಂದ ತೃಪ್ತಿಪಟ್ಟ ಆ ಹಿರಿಜೀವ ಪ್ರಬಂಧಕಾರ್ತಿಯನ್ನ ಸಂಪೂರ್ಣ ಮನಸ್ಸಿನಿಂದ ಆಶೀರ್ವದಿಸಿತ್ತು. ನಂತರ ಮತ್ತೆ ಮಾವನವರು ತಿನ್ನಲಿಕ್ಕೆ ಕೊಡೋ ಮುಂದೆ ಮುಕ್ತ ಮನಸ್ಸಿನಿಂದ ಕೊಡಬೇಕವ್ವ, ಎಲ್ಲರ ರುಚಿ ಅಭಿರುಚಿ ತಿಳಿದಿರಬೇಕು, ಅವರಿಗೆ ಹೊಟ್ಟೆಗೆ ಹಿತವಾಗುವಂತೆ ತಿನಿಸು ಹಸಿವಾದಾಗ ಕೊಟ್ಟರೆ ಪುಣ್ಯ ಬರದವ್ವ ಎಂದು ಹೇಳಿದರು. ಬಿಸಿಲಿನ ತಾಪದಿಂದ ಬಳಲಿ ಬಂದ ಆ ಮುಪ್ಪಿನ ಜೀವಕ್ಕೆ ಪ್ರಬಂಧಕಾರ್ತಿ ಕೊಟ್ಟ ಮೊಸರವಲಕ್ಕಿ ಹಿತಕರವಾಗಿತ್ತು. ಅವರಿಗೆ ಮೊಸರವಲಕ್ಕಿ ಅತ್ಯಂತ ಪ್ರೀತಿಯ ಖಾದ್ಯ. ಪ್ರಬಂಧಕಾರ್ತಿಯ ಮಾವನವರು ತಮ್ಮ ಮಗನನ್ನ ಮಾತಾಡಿಸಿಕೊಂಡು ಬೆಳಗಾವಿಗೆ ಹೊರಟು ನಿಂತರು. ಹೋಗುವಾಗ ಗಣಚೌತಿಯ ಹಬ್ಬಕ್ಕೆ ತಮ್ಮ ಹೆಂಡತಿ ಬೆಳಗಾವಿಗೆ ಬರಲು ತಿಳಿಸಿದುದನ್ನು ಮಗನಿಗೆ ಹೇಳಿ ಹೊರಟು ಹೋದರು. ಬೆಳಗಾವಿಗೆ ಹೋಗಿ ಮಾವನವರು ಪ್ರಬಂಧಕಾರ್ತಿಯನ್ನ ಮೊಸರವಲಕ್ಕಿ ಎಕ್ಸ್ಪರ್ಟ್ ಎಂದು ಪ್ರಸಿದ್ಧಿ ಮಾಡಿಯೇ ಬೇಡುತ್ತಾರೆ. ಪ್ರಬಂಧಕಾರ್ತಿಯ ಅತ್ತೆಯವರಿಗೆ ಎಂಥ ಮೊಸರವಲಕ್ಕಿ ಕಲಿಸಿದ್ದಳು, ನಿನ್ನ ಸೊಸಿ ಬಾಳ ಅಪರೂಪ ಆಗಿತ್ತು ಎಂದು ಹೇಳುತ್ತಾರೆ. ಮನೆಗೆ ಬಂದು ಹೋಗುವವರಿಗೆಲ್ಲ ಬಳಗಕ್ಕೆ ಸೊಸೆಯ ಮೊಸರವಲಕ್ಕಿ ವರ್ಣನೆಯನ್ನು ಅವರು ಮಾಡಲೇಬೇಕು. ಅವರ ಹೊಗಳಿಕೆಯಿಂದ ಬೇಸತ್ತ ಜನರು ಇದ್ದರೂ ಮೊಸರವಲಕ್ಕಿ ಕಲಿಸುವುದೇನು ಮಹಾ, ಮೊಸರು ರುಚಿ ಇದ್ರ ಮೊಸರವಲಕ್ಕಿ ತಾನ ರುಚಿಯಾಗ್ತದ ಎಂದು ಅವರ ಮಾತಿಗೆ ಪ್ರತಿ ಮಾತನಾಡಿದವರು ಇದ್ದರು. ಇನ್ನು ತೀಕ್ಷ್ಣಮತಿಗಳು ಅಸೂಯೆಯಿಂದ ಮೊಸರವಲಕ್ಕಿಗೆ ನೈಸರ್ಗಿಕ ರುಚಿ ಇದೆ, ಅದಕ್ಕೆ
ಪಾಕ ಕಲಾದ ಅವಶ್ಯಕತೆ ಇಲ್ಲ ಎಂದು ಚುಚ್ಚಿ ನುಡಿದಿದ್ದು ಉಂಟು. ಅದಕ್ಕೆ ಮಾವನವರು, ದೇವರಿತ್ತ ಸೌಂದರ್ಯಕ್ಕೆ ಅಲಂಕಾರ ಬೇಕು, ಯೋಗ್ಯ ಅಲಂಕಾರ ಒದಗಿಸುವುದ ಕಲಾ. ಹಂಗ ಮೊಸರು ಅವಲಕ್ಕಿ ಎರಡರ ನೈಸರ್ಗಿಕ ರುಚಿಯನ್ನು ಅಧಿಕಗೊಳಿಸುವುದ ಮೊಸರವಲಕ್ಕಿ ಕಲಿಸೋ ಕಲಾ ಎಂದು ಹೇಳಿ ಜನರ ಬಾಯಿ ಮುಚ್ಚಿಸುತ್ತಾರೆ. ಈ ಮಾತನ್ನು ಅವರು ತಮ್ಮೆದುರಿಗೆ ಹೇಳಿದಾಗ ಪ್ರಬಂಧಕಾರ್ತಿಯ ಹೃದಯ ತುಂಬಿ ಬರುತ್ತದೆ. ಅನ್ನವಾದದ್ದು ತಿಳಿಯದು ಪ್ರಬಂಧಕಾರ್ತಿಗೆ. ಅವರ ಅಂತಃಕರಣದ ಪ್ರಶಂಸನೆಯಿಂದ ಅಡಿಗೆ ಮಾಡಲು ಬರುವಂತಾಗುತ್ತದೆ. ಸವದತ್ತಿಗೆ ಹೊಲದ ಕೆಲಸಕ್ಕೆ ಮೇಲಿಂದ ಮೇಲೆ ಹೋಗುತ್ತಿದ್ದ ಪ್ರಬಂಧಕಾರ್ತಿಯ ಮಾವನವರು ಧಾರವಾಡಕ್ಕೆ ಬಂದಾಗೊಮ್ಮೆ ಹುಬ್ಬಳ್ಳಿಗೆ ಬರುತ್ತಿದ್ದರು. ಆ ದಿನ ರಾತ್ರಿ ಮೊಸರವಲಕ್ಕಿ ಪ್ರೋಗ್ರಾಂ ಆಗಲೇಬೇಕು. ಪ್ರತಿ ಸಾರಿ ಅವರು ಪ್ರಬಂಧಕಾರ್ತಿಯನ್ನು ಹೊಗಳಲೇಬೇಕು. ಅವರ ಹೊಗಳಿಕೆಯಿಂದ ಪ್ರಬಂಧಕಾರ್ತಿಯ ಮೊಸರವಲಕ್ಕಿ ರುಚಿ ಏರಲೇಬೇಕು. ಈ ಮೊಸರವಲಕ್ಕಿಗೆ ನಿನ್ನ ಅಂತಃಕರಣ ಕೂಡಿ ಪರಿಮಳ ಬಂದದ ನೋಡವ್ವ ಎಂದು ಒಂದು ದಿನ ಮಾವನವರು ಹೇಳಿದ್ದರು. ಅದೇ ಪ್ರಬಂಧಕಾರ್ತಿ ಅವರಿಗೆ ಕೊನೆಯ ಸಾರಿ ಕಲಿಸಿಕೊಟ್ಟ ಮೊಸರವಲಕ್ಕಿಯಾಗಿತ್ತು. ಬರುತ್ತಾ ಅವರ ಪ್ರಕೃತಿ ಕ್ಷೀಣವಾಗಿ ಮೇಲಿಂದ ಮೇಲೆ ಹುಬ್ಬಳ್ಳಿಗೆ ಬರುವುದಾಗುತ್ತಿರಲಿಲ್ಲ. ಪ್ರಬಂಧಕಾರ್ತಿ ಬೆಳಗಾವಿಗೆ ಹೋದಾಗಲೊಮ್ಮೆ ಅವರು ಮೊಸರವಲಕ್ಕಿ ಪ್ರೋಗ್ರಾಂ ಮಾಡಿಸವ್ವ ಎಂದು ಹೇಳುತ್ತಿದ್ದರು. ಅವರ ನಾಲಿಗೆಗೆ ರುಚಿ ಕಡಿಮೆಯಾಗಿತ್ತು. ಆಗ ಅತ್ತೆಯವರು ಪ್ರತಿದಿನ ಪ್ರಬಂಧಕಾರ್ತಿಯನ್ನು ಮಾವನವರು ನೆನೆಸುತ್ತಿದ್ದುದನ್ನು ಪ್ರಬಂಧಕಾರ್ತಿಯ ಮೊಸರವಲಕ್ಕಿ ನೆನಪಾಯಿತೆಂದರೆ ಅವರಿಗೆ ಹುಬ್ಬಳ್ಳಿಗೆ ಹೋಗಬೇಕೆನಿಸುತ್ತಿದ್ದುದನ್ನು ಹೇಳುತ್ತಿದ್ದರು. ರಸಿಕರಾದ ಮಾವನವರು ಊಟದ ರುಚಿ ಹೆಚ್ಚು. ಅಂತಹ ರುಚಿಯಿದ್ದ ಮಾವನವರಿಂದ ಮೊಸರವಲಕ್ಕಿ ತಜ್ಞಳೆಂದು ಬಿರುದು ಪಡೆದ ಪ್ರಬಂಧಕಾರ್ತಿಗೆ ಅವರ ಬಿರುದನ್ನು ಹೆಮ್ಮೆಯಿಂದ ಇಂದಿಗೂ ಹೇಳಿಕೊಳ್ಳಬೇಕೆನಿಸುತ್ತದೆ. ಮಾವನವರು ಇಂದಿಲ್ಲ, ಆದರೆ ಮೊಸರವಲಕ್ಕಿ ಅವರ ಮಧುರ ಶ್ರುತಿ ಇರುವ ದಿವ್ಯ ಖಾದ್ಯವಾಗಿ ಇಂದಿಗೂ ಪ್ರಬಂಧಕಾರ್ತಿಯವರ ಹೃದಯಾಳದಲ್ಲಿ ಮಧುರ ಶ್ರುತಿಯಾಗಿ ಉಳಿದಿದೆ. ಪ್ರಬಂಧಕಾರ್ತಿಯ ಪತಿ ತಮ್ಮ ತಂದೆಯ ತಿಥಿಯ ದಿನ ರಾತ್ರಿ ಮೊಸರವಲಕ್ಕಿ ತಿನ್ನುತ್ತಿದ್ದರು. ಆ ದಿನ ಪ್ರಬಂಧಕಾರ್ತಿ ಹಾಗೂ ಅವರ ಪತಿ ಇಬ್ಬರಿಗೂ ಮೊಸರವಲಕ್ಕಿ ಒಂದು ಪ್ರಸಾದ. ಅದು ಪ್ರಬಂಧಕಾರ್ತಿಯ ತಂದೆ ಹಾಗೂ ಮಾವನವರ ಅಂತಃಕರಣದ ಜೀವಗಳ ಮಧುರ ಸ್ತುತಿ ತರುವ ಪ್ರಸಾದ. ಪ್ರಬಂಧಕಾರ್ತಿಗೆ ಹೆತ್ತ ತಾಯಿಯ ಕರುಳಿನ ತಕ್ಕಡಿ ಹಾಗೂ ಬೆನ್ನ ಮೇಲೆ ಹೊತ್ತು ಸಲುಹಿದ ತಂದೆ ಮಾವನವರ ಪ್ರೀತಿಯ ತಕ್ಕಡಿಗಳೆರಡೂ ನೆನಪಾಗಿ ತೂಗುತ್ತವೆ. ಪ್ರಬಂಧಕಾರ್ತಿಯ ತಂದೆಯವರು ಈಗ ತೀರಿ ಹೋಗಿದ್ದರಿಂದ ಮನೆ ಮನಸ್ಸು ಎಲ್ಲ ಬಣಬಣ. ಮಾವನವರು ಮಾತ್ರ ತಂದೆಯವರ ಅಂತರಕರಣದ ಕೊರಕಲನ್ನು ತುಂಬಿದ್ದರು. ತಾವು ಸಾಯುವವರೆಗೆ ತಮ್ಮನ್ನ ತಂದೆಯಾಗಿ ಜೋಕೆಗೈದ ಅವರ ಮನಸ್ಸು ಸಾಕಾಗದಷ್ಟು ವಿಶಾಲ ಎಂದು ಪ್ರಬಂಧಕಾರ್ತಿ ಈಗಲೂ ತಮ್ಮ ಮಾವನವರನ್ನ ನೆನಪಿಸಿಕೊಳ್ಳುವುದುಂಟು. ಗಣೇಶ ಚತುರ್ಥಿಯ ಹಿಂದಿನ ದಿನ ಪ್ರಬಂಧಕಾರ್ತಿಯ ಮಾವನವರ ತಿಥಿ, ಮರುದಿನ ಅವರ ತಂದೆಯವರ ತಿಥಿ. ಗಣೇಶನ ಹಬ್ಬ ಪ್ರಬಂಧಕಾರ್ತಿ ಹಾಗೂ ಅವರ ಪತಿಯ ಉಬ್ಬು ಕಳೆದರೂ ಮೊಸರವಲಕ್ಕಿ ಮಾತ್ರ ಅವರಿಗೆ ಆ ದಿನಗಳಲ್ಲಿ ಪ್ರಸಾದ. ಪ್ರಬಂಧಕಾರ್ತಿಯ ಜೀವನದಲ್ಲಿ ಮೊಸರವಲಕ್ಕಿ ಪಾತ್ರ ಬಲು ಹಿರಿದು. ಆ ಹಿರಿ ಜೀವಗಳ ಮಧುರ ಸ್ತುತಿ, ತಾಯಿ ವಿಧವೆ ಸೋದರತ್ತೆಯ ದುಃಖ, ಅಕ್ಕ ತಂಗಿಯರೊಟ್ಟಿಗಿನ ಹಬ್ಬದ ದಿನ ಮೊಸರವಲಕ್ಕಿ ಕಲಿಸಿದಾಗ ಸಮನಾಗಿ ಹಂಚಿ ತಿನ್ನುವ ದಾಯಾದಿತ್ಯ, ಈ ಒಂದೊಂದು ಪ್ರಬಂಧಕಾರ್ತಿಯ ಸ್ಮೃತಿ ಪಟಲದಲ್ಲಿ ಇಂದಿಗೂ ನೆನಪಾಗಿ ಉಳಿದಿವೆ. ಅವರ ಪಾಲಿಗೆ ಮೊಸರವಲಕ್ಕಿ ಸುಖ ದುಃಖೆ ಸಮಕೃತ್ವ ಎಂಬ ಗೀತೆಯ ವಾಕ್ಯವನ್ನು ನೆನಪಿಗೆ ತರುವ ಸಾಂಕೇತಿಕ ಸಾಮಾನ್ಯ ಉಪಹಾರವಾಗಿ ಉಳಿದಿದೆ. ಈಗ ಹೊಟ್ಟೆ, ಬೆನ್ನು ಮತ್ತೆ ಪ್ರಬಂಧಕಾರ್ತಿಯೆದುರು ತಕ್ಕಡಿಯ ಪರಡಿಗಳಾಗಿ ತೂಗುತ್ತಿವೆ. ಹೆತ್ತ ಹೊಟ್ಟೆಯಿಂದ ಜಾರಿ ಬೆನ್ನ ಮೇಲೆ ಬಿದ್ದಾಗ ಹೊಟ್ಟೆಯಂಥ ಪ್ರೀತಿಯಿಂದ ಆ ಭಾರ ಹೊತ್ತು ಪ್ರೀತಿ ಸುರಿಸಿದ ಮಾವನವರನ್ನು ಮೊಸರವಲಕ್ಕಿ ಕಲಿಸಿದಾಗೊಮ್ಮೆ ನೆನೆಸುತ್ತಾರೆ ಪ್ರಬಂಧಕಾರ್ತಿ. ಕೈಯಲ್ಲಿ ಇನ್ನೂ ಮೊಸರವಲಕ್ಕಿ ಹಿಡಿದುಕೊಂಡಿದ್ದ ಪ್ರಬಂಧಕಾರ್ತಿಯ ಕಣ್ಣೀರು ಕೋಡಿಯಾಗಿ ಹರಿಯುತ್ತಿತ್ತು. ತ್ರಾಸು ಮಾಡಿಕೋಬೇಡ, ನಾನು ನಿಮ್ಮತ್ತಿಯಲ್ಲ, ದುಃಖ ಮರೆತು ಮುಂದೆ ಹರಿಯೋ ನೀರಿನ ಪ್ರವಾಹದ ಜೋಡಿ ಈಸಿ ಹೊರಟೀವಿ ಎಂದು ತಾಯಿ ಸಮಾಧಾನ ಹೇಳುತ್ತಾರೆ. ಈಗ ತಾಯಿ ಅತ್ತೆಯರು ಪ್ರಬಂಧಕಾರ್ತಿಯ ಕಣ್ಣೆದುರು ದೃಢವಾಗಿ ನಿಲ್ಲುತ್ತಾರೆ. ಅವರು ಉರಿಯುತ್ತಿದ್ದಂತೆ ಕರಗುವ ಮೇಣದ ಗೊಂಬೆಯಲ್ಲ, ಕಲ್ಲಿನ ಪ್ರತಿಮೆ. ನೋವುಂಡು ಇನ್ನೂ ಕಲ್ಲಾಗಿದ್ದಾರೆ ಎಂದುಕೊಂಡು ಪ್ರಬಂಧಕಾರ್ತಿಯ ಕೈಯಲ್ಲಿದ್ದ ಮೊಸರವಲಕ್ಕಿ
ಕಹಿ ಎನಿಸುತ್ತದೆ. ಆ ದಿನ ತಮ್ಮ ಪತಿ ಮೊಸರವಲಕ್ಕಿ ತಿನ್ನಬೇಕು, ಅಜ್ಜಾಗ ಪ್ರೀತಿ ಮೊಸರವಲಕ್ಕಿ ಪ್ರಸಾದ ಎಂದು ಆಡಿದ ಮಾತು ಪ್ರಬಂಧಕಾರ್ತಿಗೆ ನೆನಪಾಗುತ್ತದೆ. ಅವರ ನೆನಪಿನ ಪುಟದಲ್ಲಿ ಮೊಸರವಲಕ್ಕಿ ಪ್ರಸಾದ ಅಚ್ಚಳಿಯದೆ ನಿಲ್ಲುತ್ತದೆ ಎಂಬುದು ಸ್ವಾರಸ್ಯಪೂರ್ಣವಾದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಿಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳುತ್ತಾ ಆ ಪ್ರಬಂಧ ರೂಪದ ಪ್ರಶ್ನೋತ್ತರನ ಚರ್ಚೆ ಮಾಡುವುದರೊಂದಿಗೆ ಈ ಅಧ್ಯಾಯದ ಸಾರಾಂಶವನ್ನು ನಾವು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೀವಿ ಅಂತ ಹೇಳುತ್ತಾ ಈ ನಮ್ಮ ಪ್ರಯತ್ನ ನಿಮಗೆ ಎಷ್ಟಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಇದೇ ರೀತಿಯ ಮುಂದಿನ ಕ್ಲಾಸಲ್ಲಿ ಭಾಗ ಇರೋ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.